ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನಿರ್ದೇಶಕರ ಅಧಿಕಾರಾವಧಿ ಕೇಸು ವಿಚಾರಣೆ ಮತ್ತೆ ಮುಂದೂಡಿಕೆ. ಆಗಸ್ಟ್ 14ಕ್ಕೆ ದಿನಾಂಕ ನಿಗದಿ. ಗ್ರಾಮೀಣ ಸಹಕಾರಿ ಬ್ಯಾಂಕುಗಳ ಸಾಲ ನಿಯಮಗಳಿಗಿನ್ನೂ ಮತ್ತಷ್ಟು ಬಿಗಿ. ಪಟ್ಟಣ ಸಹಕಾರಿ ಬ್ಯಾಂಕುಗಳ ನಿರ್ದೇಶಕರ ಅಧಿಕಾರಾವಧಿ ಹಾಗೂ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ನಿರ್ದೇಶನಗಳನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ಆಗಸ್ಟ್ 14ಕ್ಕೆ ಮುಂದೂಡಿದೆ. ಗುರುವಾರ ವಿಚಾರಣೆಗೆ ನಿಗದಿಯಾಗಿದ್ದ ಪ್ರಕರಣವನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಮುಂದಿನ ದಿನಾಂಕಕ್ಕೆ ಮುಂದೂಡಲಾಗಿದೆ. ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮಹಾಸಂಘ, ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ನಿಯಮಿತ, ತುಮಕೂರು ಗ್ರೈನ್ ಮರ್ಚೆಂಟ್ ಸಹಕಾರಿ ಬ್ಯಾಂಕ್ ತುಮಕೂರು, ವೀರಶೈವ ಸಹಕಾರಿ ಬ್ಯಾಂಕ್ ಮಲ್ಲೇಶ್ವರಂ ಸಹಕಾರಿ ಬ್ಯಾಂಕ್ ಸೇರಿದಂತೆ ಹಲವು ಸಹಕಾರಿ ಬ್ಯಾಂಕುಗಳು ಈ ಅರ್ಜಿಗಳನ್ನು ಸಲ್ಲಿಸಿವೆ. ಅರ್ಜಿದಾರರು 2025 ನವೆಂಬರ್ 28 ಹಾಗೂ 2026 ಮೇ 25ರಂದು RBI ಹೊರಡಿಸಿದ ಸುತ್ತೋಲೆಗಳನ್ನು ಪ್ರಶ್ನಿಸಿದ್ದಾರೆ. ಅರ್ಜಿದಾರರ ವಾದದ ಪ್ರಕಾರ ಸಹಕಾರಿ ಸಂಘಗಳ ಆಡಳಿತ ನಿರ್ದೇಶಕರ ಅಧಿಕಾರಾವಧಿ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳು ರಾಜ್ಯ ಪಟ್ಟಿಯ ವ್ಯಾಪ್ತಿಗೆ ಸೇರಿದ್ದು ಅವುಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಪ್ರಕಾರವೇ ನಿರ್ವಹಿಸಬೇಕು. ಆದ್ದರಿಂದ RBI ಹೊರಡಿಸಿರುವ ಸುತ್ತೋಲೆಗಳನ್ನು ರದ್ದುಪಡಿಸಬೇಕು ಹಾಗೂ ಅವುಗಳ ಜಾರಿಗೆ ಮಧ್ಯಂತರ ತಡೆ ನೀಡಬೇಕು ಎಂದು ನ್ಯಾಯಾಲಯವನ್ನು ಕೋರಲಾಗಿದೆ. ಈ ಹಿಂದೆ ಜೂನ್ 15ರಂದು ಹೈಕೋರ್ಟ್ ಕೇಂದ್ರ ಸರ್ಕಾರ, RBI ಹಾಗೂ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿ ಅರ್ಜಿದಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಮಧ್ಯಂತರ ರಕ್ಷಣೆಯನ್ನು ನೀಡಿತ್ತು. ಈ ಮಧ್ಯಂತರ ರಕ್ಷಣೆ ಮುಂದಿನ ವಿಚಾರಣೆಯವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಈ ಪ್ರಕರಣದ ಅಂತಿಮ ತೀರ್ಪು ನಗರ ಸಹಕಾರಿ ಬ್ಯಾಂಕುಗಳ ನಿರ್ದೇಶಕರ ಅಧಿಕಾರಾವಧಿ, ಆಡಳಿತ ವ್ಯವಸ್ಥೆ ಹಾಗೂ ಸಹಕಾರಿ ಕ್ಷೇತ್ರದ ಮೇಲೆ RBI ನಿಯಂತ್ರಣದ ವ್ಯಾಪ್ತಿಗೆ ಸಂಬಂಧಿಸಿದ ಮಹತ್ವದ ಕಾನೂನು ಸ್ಪಷ್ಟತೆಯನ್ನು ನೀಡುವ ನಿರೀಕ್ಷೆ ಇದೆ. ಪ್ರಕರಣದ ಮುಂದಿನ ವಿಚಾರಣೆ ಆಗಸ್ಟ್ 14, 2026ರಂದು ನಡೆಯಲಿದೆ. ಗ್ರಾಮೀಣ ಸಹಕಾರಿ ಬ್ಯಾಂಕುಗಳ ಸಾಲ ವಿತರಣೆಯಲ್ಲಿ ಏಕಾಗ್ರತಾ ಅಪಾಯವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಮಹತ್ವದ ಬದಲಾವಣೆಗಳನ್ನು ಪ್ರಸ್ತಾಪಿಸಿದೆ. ಹೊಸ ಕರಡು ನಿಯಮಗಳಲ್ಲಿ ಸಾಲದ ಅಪಾಯ ನಿಯಂತ್ರಣವನ್ನು ಬಿಗಿಗೊಳಿಸುವುದರ ಜೊತೆಗೆ ಅರ್ಹ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ವೈಯಕ್ತಿಕ ಗೃಹ ಸಾಲದ ಮಿತಿಯನ್ನು ಹೆಚ್ಚಿಸುವ ಪ್ರಸ್ತಾವನೆಯೂ ಇದೆ. RBIನ ಪ್ರಸ್ತಾವನೆ ರಾಜ್ಯ ಸಹಕಾರಿ ಬ್ಯಾಂಕುಗಳು ಮತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಸಾಲ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬ್ಯಾಂಕಿನ ಗಾತ್ರ, ಬಂಡವಾಳ ಸಾಮರ್ಥ್ಯ ಮತ್ತು ಅಪಾಯ ನಿರ್ವಹಣಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲದ ಮಿತಿಗಳನ್ನು ನಿಗದಿಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹೊಸ ಕರಡು ನಿಯಮಗಳ ಪ್ರಮುಖ ಅಂಶವೆಂದರೆ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ವೈಯಕ್ತಿಕ ಗೃಹ ಸಾಲದ ಮಿತಿಯನ್ನು ಪರಿಷ್ಕರಿಸುವುದು. ಇದರಿಂದ ಬಲಿಷ್ಠ ಹಣಕಾಸು ಸ್ಥಿತಿ ಹೊಂದಿರುವ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ಹೆಚ್ಚಿನ ಮೊತ್ತದ ಗೃಹ ಸಾಲ ನೀಡಲು ಅವಕಾಶ ಸಿಗಲಿದೆ. ಈ ಬದಲಾವಣೆಯ ಉದ್ದೇಶ ಕೇವಲ ಸಾಲದ ಮಿತಿಯನ್ನು ಹೆಚ್ಚಿಸುವುದಲ್ಲ, ಬ್ಯಾಂಕುಗಳ ಹಣಕಾಸು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ನೀಡುವ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ಒಂದೇ ಸಾಲಗಾರ ಅಥವಾ ಒಂದೇ ಸಾಲ ವಿಭಾಗದ ಮೇಲೆ ಅತಿಯಾದ ಅವಲಂಬನೆಯನ್ನು ನಿಯಂತ್ರಿಸುವುದಾಗಿದೆ. ಒಬ್ಬ ವ್ಯಕ್ತಿ, ಸಂಸ್ಥೆ ಅಥವಾ ನಿರ್ದಿಷ್ಟ ಕ್ಷೇತ್ರಕ್ಕೆ ಬ್ಯಾಂಕ್ ನೀಡುವ ಸಾಲದ ಪ್ರಮಾಣ ಹೆಚ್ಚಾದಾಗ ಆ ಸಾಲಗಾರನ ಹಣಕಾಸು ಸಮಸ್ಯೆ ಬ್ಯಾಂಕಿನ ಮೇಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಈ ಕಾರಣದಿಂದ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳ ಸಾಲ ಪೋರ್ಟ್ಫೋಲಿಯೋದಲ್ಲಿ ಅಪಾಯದ ಕೇಂದ್ರೀಕರಣವನ್ನು ನಿಯಂತ್ರಿಸಲು RBI ಹೊಸ ಮಿತಿಗಳನ್ನು ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಪ್ರಸ್ತಾಪಿಸಿದೆ. ಇದರಿಂದ ಸಹಕಾರಿ ಬ್ಯಾಂಕುಗಳು ದೊಡ್ಡ ಸಾಲಗಳನ್ನು ನೀಡುವಾಗ ತಮ್ಮ ಬಂಡವಾಳ, ಠೇವಣಿ, ಒಟ್ಟು ಸಾಲ ಪುಸ್ತಕ ಮತ್ತು ಅಪಾಯ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗುತ್ತದೆ. ಹೊಸ ವ್ಯವಸ್ಥೆಯಲ್ಲಿ ಎಲ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳಿಗೂ ಒಂದೇ ರೀತಿಯ ಸಾಲ ಸಾಮರ್ಥ್ಯ ಇರುವುದಿಲ್ಲ. ಬ್ಯಾಂಕಿನ ಗಾತ್ರ ಮತ್ತು ಹಣಕಾಸು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ಮಿತಿಗಳನ್ನು ನಿಗದಿಪಡಿಸುವ ಮಾದರಿಗೆ RBI ಒತ್ತು ನೀಡಿದೆ. ಸಣ್ಣ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು ದೊಡ್ಡ ಮೊತ್ತದ ವೈಯಕ್ತಿಕ ಸಾಲ ನೀಡುವಾಗ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗಬಹುದು. ಮತ್ತೊಂದೆಡೆ ದೊಡ್ಡ ಮತ್ತು ಬಲಿಷ್ಠ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು ಹೆಚ್ಚಿನ ಸಾಲ ಮಿತಿಯ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ಸಹಕಾರಿ ಬ್ಯಾಂಕುಗಳ ಮಂಡಳಿಗಳು ತಮ್ಮ ಸಾಲ ನೀತಿ, ದೊಡ್ಡ ಸಾಲಗಾರರ ಮೇಲಿನ ಒಡ್ಡಿಕೊಳ್ಳುವಿಕೆ ಮತ್ತು ಕ್ಷೇತ್ರವಾರು ಸಾಲ ಹಂಚಿಕೆಯನ್ನು ಪರಿಶೀಲಿಸಬೇಕಾಗಬಹುದು. ಗೃಹ ಸಾಲ ಕ್ಷೇತ್ರಕ್ಕೆ ಹೊಸ ಅವಕಾಶ. ಗೃಹ ಸಾಲದ ಮಿತಿಯಲ್ಲಿ ಹೆಚ್ಚಳವು ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿನ ಮನೆ ನಿರ್ಮಾಣ ಹಾಗೂ ಖರೀದಿ ಸಾಲಕ್ಕೆ ಸಹಕಾರಿಯಾಗಬಹುದು. ವಿಶೇಷವಾಗಿ ಹೆಚ್ಚಿನ ನಿರ್ಮಾಣ ವೆಚ್ಚದ ಹಿನ್ನೆಲೆಯಲ್ಲಿ ಹಿಂದಿನ ಸಾಲ ಮಿತಿಗಳು ಸಾಕಾಗದ ಗ್ರಾಹಕರಿಗೆ ಇದು ನೆರವಾಗುವ ಸಾಧ್ಯತೆ ಇದೆ. ಆದರೆ ಬ್ಯಾಂಕುಗಳು ಹೆಚ್ಚಿನ ಮಿತಿಯ ಸಾಲ ನೀಡುವಾಗ ಸಾಲಗಾರನ ಮರುಪಾವತಿ ಸಾಮರ್ಥ್ಯ, ಆಸ್ತಿ ಮೌಲ್ಯ ಮತ್ತು ಬ್ಯಾಂಕಿನ ಒಟ್ಟಾರೆ ಅಪಾಯದ ಮಿತಿಯನ್ನು ಪರಿಗಣಿಸಬೇಕಾಗುತ್ತದೆ. RBI ಕರಡು ನಿಯಮಗಳ ಒಟ್ಟಾರೆ ಸಂದೇಶವನ್ನು ಹೆಚ್ಚಿನ ಸಾಲ ಸಾಮರ್ಥ್ಯ ಆದರೆ ಹೆಚ್ಚಿನ ಅಪಾಯ ನಿಯಂತ್ರಣ ಎಂದು ಹೇಳಬಹುದು. ಅಂದರೆ ಒಂದು ಕಡೆ ಬಲಿಷ್ಠ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳಿಗೆ ಗೃಹ ಸಾಲ ಸೇರಿದಂತೆ ಕೆಲವು ಸಾಲ ವಿಭಾಗಗಳಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸಲಾಗುತ್ತಿದೆ. ಇನ್ನೊಂದೆಡೆ ಬ್ಯಾಂಕುಗಳು ಒಂದೇ ಸಾಲಗಾರ ಅಥವಾ ಕ್ಷೇತ್ರದ ಮೇಲೆ ಹೆಚ್ಚಿನ ಅಪಾಯ ಕೇಂದ್ರೀಕರಿಸದಂತೆ ನಿಯಂತ್ರಣಗಳನ್ನು ಬಿಗಿಗೊಳಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಏನು ಪರಿಣಾಮ ಎನ್ನುವ ಕುರಿತಂತೆ ಚರ್ಚೆ ನಡೆಯುತ್ತಿದೆ.
ಕರ್ನಾಟಕದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳು ಕೃಷಿ, ಗ್ರಾಮೀಣ ಉದ್ಯಮ, ಗೃಹ ನಿರ್ಮಾಣ ಹಾಗೂ ವೈಯಕ್ತಿಕ ಸಾಲಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಹೀಗಾಗಿ ಅಂತಿಮ ನಿಯಮಗಳು ಜಾರಿಗೆ ಬಂದರೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ತಮ್ಮ ಸಾಲ ನೀತಿ, ಗೃಹ ಸಾಲ ಮಿತಿ, ದೊಡ್ಡ ಸಾಲಗಾರ ಒಡ್ಡುಕೊಳ್ಳುವಿಕೆ ಮತ್ತು ಅಪಾಯ ನಿರ್ವಹಣಾ ವ್ಯವಸ್ಥೆಯನ್ನು ಮರುಪರಿಶೀಲಿಸುವ ಅಗತ್ಯ ಬರಬಹುದು. ಒಟ್ಟಿನಲ್ಲಿ RBIನ ಹೊಸ ಕರಡು ನಿಯಮಗಳು ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ಸಂಪೂರ್ಣವಾಗಿ ನಿರ್ಬಂಧಾತ್ಮಕವಾಗಿಲ್ಲ. ಬದಲಾಗಿ ಹಣಕಾಸು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚಿನ ಸಾಲ ಅವಕಾಶ ನೀಡುವುದರ ಜೊತೆಗೆ ಸಾಲದ ಅಪಾಯವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವ ದ್ವಿಮುಖ ಮಾದರಿಯನ್ನು ರೂಪಿಸುವ ಪ್ರಯತ್ನವಾಗಿದೆ.